ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ. ನಾನು ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ಬನ್ನಿ ನೋಡೋಣ. 1 ಸೆಕೆಂಡ್. ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದ ತಕ್ಷಣ ನಾನು ಪ್ರಕೃತಿಗೆ ಒಂದು ನಮಸ್ಕಾರ ಮಾಡಿ, ಯಾಕಂದರೆ ನಾವು ಪ್ರಕೃತಿ ಮಡಿಲಲ್ಲಿ ಇರೋದ್ರಿಂದ ನಮಸ್ಕಾರ ಮಾಡಲೇಬೇಕು. ಇಲ್ಲ ಅಂದರೆ ನನಗೆ ಸರಿಗೆ ಅನಿಸಲ್ಲ. ಹಾಗಾಗಿ ನಮಸ್ಕಾರ ಮಾಡಿ ನಮ್ಮ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ಅವ್ರಿಗೆ ಊಟ ಹಾಕಿ, ಆಮೇಲೆ ನಾನು ಒಂದು ಗ್ಲಾಸ್ ಬಿಸಿ ನೀರು ತಗೊಂಡು ನೀರು ಕುಡಿದು ನಾನು ಡೇ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಕನ್ವರ್ ನೋಡ್ತಿದ್ದಾನೆ. ಮೇಲೆ ಎದ್ದೇಳೋ ಅಂದರೆ ನೋಡ್ತಿದ್ದಾನೆ. ಅವನು ಇನ್ನೂ ನಿದ್ದೆ ಸಾಕಾಗಿಲ್ಲ ಅವನಿಗೆ. ನಮ್ಮ ಬೆಕ್ಕು ಬೇಬಿ. ಎಲ್ಲರೂ ಬೆಕ್ಕನ್ನ ಎದ್ದ ತಕ್ಷಣ ನೋಡೋದಾಗಲಿ, ಅಡ್ಡ ಬಂದರೆ ಅಪಶಕುನ ಅದು ಇದು ಅಂತಾರೆ. ಆದರೆ ನಾನು ಆ ಥರ ಎಲ್ಲ ಏನೂ ಅಂದ್ಕೊಳ್ಳಲ್ಲ. ನನಗೆ ಬೆಕ್ಕಾಗಲಿ, ನಾಯಿ ಆಗಲಿ, ಬೇರೆ ಇನ್ನೊಂದು ಪ್ರಾಣಿ ಆಗಲಿ ನನಗೆ ಇಷ್ಟನೇ. ಹಾಗಾಗಿ ನಾನೇನು ಆ ಥರ ಬ್ಯಾಡಾಗಿ ಅಂದ್ಕೊಳ್ಳಲ್ಲ. ಇದು ಹೂವು ನೋಡಿ, ದಾಸವಾಳ ನಮ್ಮ ಗಿಡದ್ದೇ. ಫುಲ್ಲೆಲ್ಲ ಕ್ಲೀನ್ ಆಯಿತು. ಮನೆ ಹೊರಗೆ ಒಳಗೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಗುರುವಾರ ನನಗಿಷ್ಟವಾಗಿರೋ ಬಾಬನ ವಾರ. ನಿನ್ನೆ ನೈಟ್ ನೋಡಿ ಇದು ಹೂವು ಹರಳಿತ್ತು, ಬ್ರಹ್ಮಕಮಲ. ಒಂದು ಸುಮ್ಮನೆ ಫೋಟೋ ಹಿಡ್ದಿದ್ದೆ, ಅದು ಹಾಕಿದ್ದೀನಿ. ನೈವೇದ್ಯ ಮಾಡ್ತಿದ್ದೀನಿ ಬಾಬಾಗೆ. ಸ್ವಲ್ಪ ಪಾಯಸ ಮಾಡೋಣ ಅಂಥೇಳಿ ಮಾಡ್ತಿದ್ದೀನಿ. ಹಾಲಿಟ್ಟಿದ್ದೆ, ಶಾವಿಗೆ ಹುರಿದು ಹಾಕಿದ್ದೀನಿ. ಅದಕ್ಕೆ ಮುಂಚೆ ನಾನು 1 ಸ್ಪೂನ್ ಅಕ್ಕಿ ಮತ್ತು ಗೋಡಂಬಿನ ನೆನೆಸಿದ್ದೆ ಒಂದು ಅರ್ಧ ಗಂಟೆ. ಯಾಕಪ್ಪ ಅಂದರೆ ಅದು ರುಬ್ಬು ಹಾಕಿದರೆ ಪಾಯಸ ಗಟ್ಟಿ ಬರುತ್ತೆ ಮತ್ತು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ. ಇವಾಗ ಬೆಲ್ಲ ಹಾಕ್ತಿದ್ದೀನಿ. ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ರೆಡಿ. ಇವಾಗ ಪೂಜೆ ಮಾಡಿದ್ದೀನಿ ನೋಡಿ, ತುಳಸಿ ಹತ್ರ. ನಮ್ಮ ತುಳಸಿ ಚೆನ್ನಾಗಿದೆ. ಗಣೇಶ ಇದು ನೋಡಿ, ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನಾನು. ಯಾವಾಗಲೂ ಸಿಂಪಲ್ ಸಿಟಿ ಅಂದರೆ ನನಗೆ ತುಂಬ ಇಷ್ಟ. ಸಿಂಪಲ್ಲಾಗಿ ನೈವೇದ್ಯ ಇಟ್ಟು ಬಾಬಾಗೆ ಪೂಜೆ ಮಾಡಿದ್ದೀನಿ. ಬಾಬಾ ನನಗೆ ಬೇಜಾರಾದಾಗೆಲ್ಲ ನಾನು ಬಾಬಾನ ನೆನ್ಕೊಂಡ್ರೆ ಅಥವಾ ಒಂದು 10 ನಿಮಿಷ ಅವ್ರದ್ದು ಏನಾದರೂ ಶ್ಲೋಕ ಮಾಡಿದರೆ ನಾನು ಅವತ್ತು ಸರಿ ಹೋಗಿಬಿಡ್ತೀನಿ. ಏನೋ ಒಂಥರ ಧೈರ್ಯ ನನಗೆ. ಎಷ್ಟೇ ಬೇಜಾರಾಗಿದ್ರೂ ಬಾಬಾನ ನೆನೆಸ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡ್ರೆ, ಏಕಾಗ್ರತೆಯಲ್ಲಿ ಕೂತ್ಕೊಂಡ್ರೆ ನಾನು ಒಂದು 10 ನಿಮಿಷಕ್ಕೆಲ್ಲ ಆಮೇಲೆ ಸರಿ ಹೋಗಿಬಿಡ್ತೀನಿ. ಇವಾಗ ನಾಷ್ಟ ಮಾಡೋಣ ಅಂತ ಕಿಚನ್ನಿಗೆ ಬಂದಿದ್ದೀನಿ. ಕುಂಬಳಕಾಯಿ ಪಲ್ಯ ಮಾಡಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು. ಈ ಚಳಿಗಾಲದಲ್ಲಿ ಕುಂಬಳಕಾಯಿ ಪಲ್ಯ ಚೆನ್ನಾಗಿರುತ್ತೆ. ನೀವೊಂದು ಸತಿ ಮಾಡಿ ಮನೇಲಿ. ಫಸ್ಟಿಗೆ ಎಣ್ಣೆ, ಕರಿಬೇವು, ಸಾಸಿವೆ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಹುರ್ಕೊಳ್ಳಿ. ಈರುಳ್ಳಿ ಹಾಕಿ. ಇವಾಗ ಈರುಳ್ಳಿ ಹಾಕಿ ಅದನ್ನು ಹುರಿಯಿರಿ ಒಂದು 5 ನಿಮಿಷ. ಆಮೇಲೆ ಚಿಕ್ಕ ಚಿಕ್ಕ ಕಟ್ ಮಾಡಿದ್ರಲ್ಲ ಅದು ಕುಂಬಳಕಾಯಿ ಹಾಕಿ ಹುರ್ಕೊಳ್ಳಿ. ಹುರಿತಾ ಇರುವಾಗಲೇ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಇದು ಕುಂಬಳಕಾಯಿ ನೀರು ಹಾಕ್ತಿರೇ ಬೇಯಿಸ್ಕೋಬೇಕು. ಒಂದು 10 ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ. ಚೆನ್ನಾಗಿರುತ್ತೆ ಟೇಸ್ಟು. ಕಾಯಿ ಸ್ವಲ್ಪ ಹಾಕಿದರೆ ಮೇಲೆ ಕಾಯಿ ಕೂಡ ಟೇಸ್ಟ್ ಇನ್ನೂ ಜಾಸ್ತಿ ಟೇಸ್ಟ್ ಕೊಡುತ್ತೆ. ಕುಂಬಳಕಾಯಿ ಪಲ್ಯ ಇವಾಗ ರೆಡಿ ಇದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಪಕ್ಕದಲ್ಲಿ ಎತ್ತಿಟ್ಬಿಡೋಣ. ಇವಾಗ ದೋಸೆ ಮಾಡೋಣ. ನನ್ನ ಮಗ ಕಾಲೇಜ್ಗೆ ಹೋಗ್ತಾನೆ. ಅವನಿಗೆ ದೋಸೆ ಮಾಡೋಕ್ಕೆ ಸ್ಟಾರ್ಟಿಂಗ್ ನಾನು ಸರಿಯಾಗಿ ಬರಲ್ವೇನೋ ಅನ್ನೋದು ಒಂದು ಮನಸ್ಸಲ್ಲಿ ಅಭಿಪ್ರಾಯ. ಅದಕ್ಕೆ ನಾನು ಚಿಕ್ಕದಾಗಿ ಒಂದು ದೋಸೆ ಹಾಕ್ತೀನಿ. ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಡೌಟಲ್ಲಿ ನೋಡಿ ಚಿಕ್ಕದಾಗಿ ಹಾಕಿದ್ದೀನಿ. ಚೆನ್ನಾಗಿ ಬಂದಿದೆ. ನಾನು ಎತ್ತಕ್ಕೆ ಮುಂಚೆನೇ ಅದೇ ಎದ್ದೇಳ್ಬಿಟ್ಟಿದೆ ಮೇಲೆ. ಓಕೆ, ಅದಕ್ಕೆ ಸ್ವಲ್ಪ ಕುಂಬಳಕಾಯಿ ಹಾಕಿ ಅವನು ಕೊಡ್ತೀನಿ ನನ್ನ ಮಗನಿಗೆ. ಬನ್ನಿ ದೋಸೆ ತಿನ್ನೋಣ ಎಲ್ಲರೂ. ದೋಸೆ ಕುಂಬಳಕಾಯಿ ಪಲ್ಯ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೋಡಿ, ಇವನು ನನ್ನ ಮಗಳು. ಇವನ ಜೊತೆ ಆಡ್ತಾಯಿದ್ದಾನೆ. ಅವನು ಪಕ್ಕದ ಮನೇಲಿ ಕೂತ್ಕೊಂಡಿದ್ದಾನೆ. ಕನ್ವರ್ ಹೊರಗಡೆ ಇದ್ದಾನ ಅಂತ ಬಗ್ಗಿ ನೋಡ್ತಿರೋದು. ಸ್ವೀಟಿ ಬೇಬಿ ಎಂಥ ಚೆಂದಾಗಿದ್ದಾನೆ ಅವನು. ನಾವು ಬೇಗ ನಾಷ್ಟ ಮಾಡಿ ಆಲ್ರೆಡಿ 10 ಗಂಟೆ ಆಗಿಬಿಟ್ಟಿದೆ. ಪಾಯಸ, ದೋಸೆ, ಕುಂಬಳಕಾಯಿ ಪಲ್ಯ. ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಖಾರಗಿಂತ. ದಿವಸ ಸ್ವೀಟ್ ಕೊಡಿ, ನಾನು ತಿಂತಾಯಿರ್ತೀನಿ. ಅಂಗಡಿಗೆ ಹೋಗ್ತಿದ್ದೀನಿ ನಾಷ್ಟ ಮಾಡಿ. ಅಂಗಡಿಗೆ ಹೋಗಬೇಕಿತ್ತು. ಹತ್ರನೇ ಇರೋದು, ನೆಕ್ಸ್ಟ್ ರೋಡಲ್ಲೇ. ಅಂಗಡಿಗೆ ಹೋಗೋ ಟೈಮ್ನಲ್ಲಿ ನೋಡಿ ನಮ್ಮ ನಾಯಿಗಳು
ಫ್ರೆಂಡ್ಲಿ ಡಾಗ್ಸ್ ಚೆನ್ನಾಗಿದ್ದಾರೆ. ಮೂರಕ್ಕೂ ಮೂರು ಹೆಸರು ಇಟ್ಟಿದ್ದಾರೆ. ರಾಮು ಮತ್ತು ಜಿಮ್ಮಿ ಬಾಯ್, ಪಪ್ಪಿಡೋ, ಏನೇನೋ ಇಟ್ಟಿದ್ದಾರೆ 3 ಹೆಸರು. ನೋಡಿ, ನಾನು ಹೋಗ್ಬೇಕಂತ ಕಿತ್ತಾಡೋದು ಅವರಿಬ್ಬರಲ್ಲಿ. ನಾನು ಫಸ್ಟ್ ಹೋಗ್ತೀನಿ ಅಂತ. ಅಂಗಡಿಯಿಂದ ಹೋಗಿ ಸ್ವಲ್ಪ ಹೊತ್ತು ಮಲ್ಗೋಣ, ಸುಸ್ತಾಗಿದೆ ಅಂತ ಮಲ್ಕೊಂಡೆ ಮನೇಲಿ. ನೋಡಿ, ಇಲ್ಲಿ ಗಿಡಗಳ ಹತ್ರ ಹೊಸ್ಕೊಂಡಿದ್ದಾನೆ, ಬಚ್ಚಿಟ್ಕೊಂಡಿರೋದು ನೋಡಿ. ಅಲ್ಲಿಂದ ಓಡಿ ಬರೋದು ಮತ್ತೆ. ಮಲ್ಕೊಂಡಿದ್ರೆ ಅಲ್ಲಿಂದ ಬಂದು ಒಂದೇ ಸೌಂಡ್ ಬರ್ತಾಯಿದೆ, ವೈ ಅಂತ. ಏನಪ್ಪ ಅಂತ ಎದ್ದು ನೋಡಿದ್ರೆ, ಹೊರಗಡೆ ಬಂದು ನೋಡಿದ್ರೆ ಬೆಕ್ಕುಗಳ ಸೌಂಡು ಕಿತ್ತಾಡ್ತಾ ಇರೋದು. ಬಂದು ನೋಡಿದ್ರೆ ಇವನ್ನ ಇನ್ನೊಬ್ಬ ಯಾರೋ ಇಟ್ಕೊಂಬಿಟ್ಟಿದ್ದಾನೆ. ಅವನು ಒಳ್ಳೆ ಚೆನ್ನಾಗಿದ್ದಾನೆ, ಟೈಗರ್ ಥರ ಇದ್ದಾನೆ ಅವನು, ಚಿಕ್ಕದಾಗಿ. ಇವನು ನೋಡಿ, ಹೋಗಿ ಬಿಡಿಸಿದ್ದೆ, ನೀರು ಹೆರ್ಚಿದ್ದೇನೆ, ಇವನು ಈ ಕಡೆ ಓಡಿ ಬಂದ, ಅವನು ಆ ಕಡೆ ಹೋದ. ಇವನು ಓಡಿ ಬಂದಿದ್ದೆ ಫೈಟ್ ಆಡಿ ಸುಸ್ತಾಗಿ. ಹಾಲು ಇಟ್ಟಿದ್ರೆ ಮಾಡಿ ಮೇಲೆ ಓಡಿ ಬಂದು ಕುತ್ಕೊಂಡಿದ್ದಾನೆ. ನಾನು ಇವನು ಹಿಂದೆಯೇ ಹಾಲು ತೊಗೊಂಡು ಬಂದು ಇಟ್ಟಿದ್ದೀನಿ. ನೋಡಿ, ಅಲ್ಲಿ ಕಚ್ಚಿದ್ದಾನೆ, ಕತ್ತತ್ರ, ಕೈ ಹತ್ರ ಎಲ್ಲ ಕಚ್ಚಿಬಿಟ್ಟಿದ್ದಾನೆ ಅವನು. ನೋಡಿ, ಕಾಣಿಸಲ್ಲ ನಿಮ್ಗೆ, ಇನ್ನು ಸ್ವಲ್ಪ ಹತ್ತಿರ ಹೋಗಿ ತೋರಿಸ್ತೀನಿ. ನೋಡಿ, ಎಲ್ಲ ನೆಕ್ಕೊಳ್ತಾ ಇದ್ದಾನೆ. ಅದು ಏಟಾಗಿದೆ ಅಲ್ವಾ. ನೋಡಿ, ಹತ್ರ ಹೋಗಿ ತೋರಿಸ್ತೀನಿ ಅವನಿಗೆ. ನೋಡಿ, ಇಲ್ಲಿ ಬಂದು ಕುತ್ಕೊಂಡಿದ್ದಾನೆ. ಹೊಡ್ಸ್ಕೊಂಡು ಬಂದು ಹತ್ರ ಬಂದು ನಾನು ಅವನಿಗೆ ಬೈತಿದ್ದೀನಿ, ಯಾಕೆ ಹೊಡೆದಿಲ್ಲ ಅವನಿಗೆ ಅಂತ ಹೇಳಿದ್ರೆ ಕಣ್ಣು ಮುಚ್ತಾ ಇದ್ದಾನೆ. ಮುದ್ದು ಬೇಬಿ ಬೈದರೆ ಹಾಗೆ ಕಣ್ಣು ಮುಚ್ಕೊಳ್ಳೋದು, ಬೈಸ್ಕೊಂಡು ಹೊರಟೋಗ್ತಾನೆ ಇವಾಗ. ನೋಡಿ, ಕತ್ತತ್ರ ಎಷ್ಟು ಜೋರಾಗಿ ಕಚ್ಚಿದ್ದಾನೆ, ತೋರಿಸ್ತೀನಿ, ನೋಡ್ತಾ ಇರಿ ಹಾಗೆ. ಕೈ ಹತ್ರ ಕೂಡ ನೋಡಿ, ಮುಂದೆ ಕೈ ನೋಡಿ, ಕೆನ್ನೆ ಹತ್ರ, ಕಿವಿ ಹತ್ರ ಎಷ್ಟು ಜೋರಾಗಿ ಕಚ್ಚಿದ್ದಾನೆ. ನೋಡಿ, ಮಾಡಿ ಮೇಲೆ ಬಂದಿದ್ದೀನಲ್ಲ, ತಂಪಾದ ವಾತಾವರಣ ಇದೆ ಮೇಲೆ, ಮಾಡಿ ಮೇಲೆ. ನೋಡಿ, ಮೋಡ ಎಲ್ಲ ಮನೆಗೆ ಹೋಗ್ತಾ ಇರೋ ಥರ ಇದೆ. ಈ ಗುರುವಾರ ಬಂದರೆ ಎಷ್ಟು ಬೇಗ ಸಾಯಂಕಾಲ ಆಗೋಯ್ತಪ್ಪ ಅನ್ನಿಸ್ಬಿಡುತ್ತೆ. ಯಾಕಂದರೆ ಕೆಲಸ ಒಂದೊಂದಾಗಿ ಇರುತ್ತೆ. ದೇವ್ರ ಪೂಜೆಯಲ್ಲೇ ನನಗೆ ಸ್ವಲ್ಪ ಜಾಸ್ತಿ ಟೈಮ್ ಹೋಗಿಬಿಡುತ್ತೆ. ಅದು ಬುಕ್ಸು ಶ್ಲೋಕ ಓದೋದೆಲ್ಲ ನಾನು ವೀಡಿಯೋ ಮಾಡಲಿಲ್ಲ. ಒಂದು ಅರ್ಧ ಮುಕ್ಕಾಲು ಗಂಟೆ ಅದರಲ್ಲಿ ಹೋಗಿಬಿಡುತ್ತೆ ನಂಗೆ ಟೈಮು. ಈ ವಾತಾವರಣಕ್ಕೆ ಒಂದು ಮಸಾಲ ಟೀ ಮಾಡೋಣ ಅಂತೇಳಿ ಕೆಳಗಡೆ ಬಂದಿದ್ದೀನಿ. ಶುಂಠಿ ಮತ್ತು ತುಳಸಿ ಮತ್ತು ಏಲಕ್ಕಿ ಜಜ್ಜಿಬಿಟ್ಟು ಹಾಕಿ, ಟೀ ಪೌಡ್ರ್ ಹಾಕಿ ಒಂದು 5 ನಿಮಿಷ ಬಿಟ್ಟು ಕುದ್ದಿದ ಮೇಲೆ ಹಾಲು ಹಾಕಿ ಮಸಾಲ ಟೀ ಕುಡಿದ್ರೆ ಈ ವಾತಾವರಣಕ್ಕೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಟೀ ಕುಡಿಯೋಣ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ದಯವಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.